ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಡೈಲಿ ಒಂದು ತಾಸು 2 ತಾಸು ನೀವು ಯಾವ ಫ್ರೀ ಇರ್ತೀರ ಅವಾಗ ಈ ವರ್ಕ್ ಮಾಡ್ಬೋದು. ಆ್ಯಂಡ್ ಈ ವರ್ಕ್ ಈಸಿಲಿ ನೀವು ನಿಮ್ಮ ಮೊಬೈಲ್ ಫೋನಿಂದ ಮಾಡ್ಬೋದು. ಆ್ಯಂಡ್ ಡೇಟಾ ಎಂಟ್ರಿ ಜಾಬ್ ಬಗ್ಗೆ ನಾನು ಆಗಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಮೊಬೈಲ್ ಫೋನಿಂದ ಮಾಡಬೇಕಂದ್ರೂ ಕೂಡ ಕೆಲವೊಂದು ಟೂಲ್ಸ್ಗಳು ನಿಮ್ಗೆ ಗೊತ್ತಿರಬೇಕು. ಆ ಟೂಲ್ಸ್ಗಳು ಯಾವ್ಯಾವ ಇರಬೇಕು, ಯಾವ್ಯಾವ ಗೊತ್ತಿರಬೇಕು ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಇದರಿಂದ ಸ್ವಲ್ಪ ನಿಮಗೆ ಈ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ಮೇಲೆ ಕೆಲಸ ಸಿಕ್ಕಮೇಲೆ ಮಾಡೋದಕ್ಕೆ ಸ್ವಲ್ಪ ಈಸಿ ಅನಿಸುತ್ತೆ. ಆ್ಯಂಡ್ ಈಗ ಹೇಳ್ತಾ ಬಂತು ಜಾಬ್ಗೆ ಫ್ರೆಶರ್ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದೊಂದು ಕೂಡ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮನೆಯಿಂದಲೇ ಮಾಡುವಂಥದ್ದು ಕೆಲಸ. ಆ್ಯಂಡ್ ಯಾರೆಲ್ಲ ಅಪ್ಲೈ ಮಾಡ್ತೀರಿ ಮ್ಯಾಕ್ಸಿಮಮ್ ಅಂದರೆ 7 ರಿಂದ 8 ದಿನದ ಒಳಗಡೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಅಂದರೆ ಶಾರ್ಟ್ ಲಿಸ್ಟ್ ಆಗಿದ್ದರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೀಗಾಗಿ ಅಪ್ಲೈ ಮಾಡುವಾಗ ನಿಮ್ಮ ರಿಸ್ಯೂಮ್ ಅಪ್ಡೇಟ್ ಇರಬೇಕು. ಅಕಾರ್ಡಿಂಗ್ ಟು ಪ್ರೊಫೈಲ್ ಯಾವ ರೀತಿ ಏನು ಕೇಳಿದ್ದಾರೆ ಅದೇ ರೀತಿ ನಿಮ್ಮದು ಪ್ರೊಫೈಲ್ ಏನು ನಿಮ್ಮದು ಒಂದು ರಿಸ್ಯೂಮ್ ಏನು ರೆಡಿ ಮಾಡಿರ್ತೀರಿ ಎರಡೂ ಕೂಡ ಒಂದು ಚೆನ್ನಾಗಿ ಹೋಲಿಕೆ ಆಗ್ತಿರಬೇಕು, ಆ ರೀತಿ ಅಪ್ಡೇಟ್ ಇರಬೇಕು. ಸೊ ಅಂಥವ್ರನ್ನ ಬೇಗ ಅವ್ರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಓಕೆನಾ? ಸೊ ಇವಾಗ ಫಸ್ಟಿಗೆ ಈ ಒಂದು ಡೇಟಾ ಎಂಟ್ರಿ ಜಾಬ್ನ ಮೊಬೈಲ್ ಫೋನಿಂದ ಮಾಡುವಾಗ ಟೂಲ್ಸ್ಗಳು ಏನೇನು ಬೇಕಂತ ತಿಳಿಸ್ಕೊಡ್ತೀನಿ. ಅದಾದ ನಂತರ ನೀವು ಈ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು, ಯಾವ ಪ್ಲಾಟ್ಫಾರ್ಮು ಮತ್ತು ಯಾವ ರೀತಿ ಇವ್ರು ವರ್ಕ್ ಕೊಡ್ತಾರೆ ಎಲ್ಲ ಮಾಹಿತಿನ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಮೊಬೈಲಿಂದ ಟೈಪಿಂಗ್ ಅಥವಾ ಡೇಟಾ ಎಂಟ್ರಿ ಮಾಡುವಂಥ ಕೆಲವೊಂದು ಟೂಲ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೇ ಬಿ ನಿಮಗಿದು ಇಂಟರ್ವ್ಯೂದಲ್ಲಿ ಕೂಡ ಕೇಳ್ಬೋದು, ಯಾಕಂದರೆ ಮೊಬೈಲ್ ಫೋನಿಂದ ಹೇಗೆ ಮಾಡ್ತೀರಾ, ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅಂತ ಅವ್ರು ಡೆಫಿನೆಟ್ಲಿ ಕೇಳ್ತಾರೆ. ಹೀಗಾಗಿ ಮೊದಲು ಟೂಲ್ಸ್ಗಳನ್ನ ತಿಳ್ಕೊಳ್ಳಿ, ನಂತರ ಯಾವ ರೀತಿ ಜಾಬ್ ಇದೆ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಸ್ಟಿಗೆ ಟೂಲ್ಸ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಒಂದನೇ ಟೂಲ್ ಬಂದುಬಿಟ್ಟು ನಿಮಗಿಲ್ಲಿ testmobile.com ಅಂತ ಬೇಕಂದರೆ ಬರೆದಿಟ್ಕೊಳ್ಳಿ, testmobile.com ಅಂತ. ಸೊ ಇದು ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೇನ್ ಅಂತಂದರೆ ಸ್ಮಾರ್ಟ್ಫೋನ್ಗೋಸ್ಕರನೇ ಡಿಸೈನ್ ಮಾಡಿರುವಂಥದ್ದು. ಆ್ಯಂಡ್ ಈಸಿಲಿ ನೀವು ಇಲ್ಲಿ ಏನು ಮಾಡ್ಬೋದು ಅಂದರೆ ಈ ರೀತಿ ಟೈಪ್ ಮಾಡಿವಿ ಆ್ಯಂಡ್ ಕೆಳಗಡೆ ನೀವು ಟೆಕ್ಸ್ಟ್ ಮಾಡ್ಬೋದು. ಓಕೆ, ಈ ರೀತಿ ರೀಸ್ಟಾರ್ಟ್ ಟೆಸ್ಟ್ ಅಂತ ಅಂದಾಗ ಮತ್ತೆ ನೀವು ಏನಾಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ನೀವೇನು ಮಾಡ್ತೀರಾ ಟೈಪ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟ್ ಇರುತ್ತೆ, ವರ್ಡ್ ಪರ್ ಮಿನಿಟ್ ಹೇಗಿರಬೇಕು, ಎಷ್ಟಿರಬೇಕು. ಸೊ ಓಕೆ, ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರುತ್ತೆ. ವಾಟ್ ಈಸ್ ದಿ ಅವರೇಜ್ ಆಫ್ ಟೈಪಿಂಗ್ ಸ್ಪೀಡು. ಓಕೆ, ಸೊ ಸ್ವಲ್ಪ ನಿಮಗೆ ನಾಲೆಜ್ ಕೂಡ ಕೊಟ್ಟಿದ್ದಾರೆ ಅವರು, ಸ್ಪೀಡ್ ಎಷ್ಟಿರಬೇಕು ಹೇಗೆ ಏನು ಅಂತ ಹೇಳಿ. ಸೊ ಇದನ್ನ ಒಂದು ಸಾರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಟೆಸ್ಟ್. ಓಕೆ, ಟೈಪಿಂಗ್ ಟೆಸ್ಟು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಈ ಟೂಲ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಎರಡನೇದು ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ ಟೈಪಿಂಗ್ ಟ್ಯುಟೋರ್ ಅಂತ ಹೇಳ್ಬಿಟ್ಟು ಇದು ಅಪ್ಲಿಕೇಶನ್ ಆ್ಯಕ್ಚುಲಿ. ಸೊ ಇದನ್ನು ಕೂಡ ನೀವು ಒಂದು ಸಾರಿ ನೋಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿ ರೇಟಿಂಗ್ ಇದೆ, 4.1 ರೇಟಿಂಗ್ ಇರೋದು. ಆ್ಯಂಡ್ ಇದನ್ನು ಕೂಡ ನೀವು ಮೊಬೈಲಿಂದ ಯೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಟೈಪಿಂಗ್ ಮಾಸ್ಟರ್ ಅಂತ ಹೇಳಿ ಥರ್ಡ್ ಒನ್ನು. ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಟೈಪಿಂಗ್ ಮಾಸ್ಟರ್ ಅಂತ. ಇದು ಈಸಿಲಿ ನಿಮ್ಮ ಮೊಬೈಲಿಂದ ನೀವು ಏನಂತಂದರೆ ಇನ್ಸ್ಟಾಲ್ ಮಾಡಿಕೊಂಡು ಈಸಿಲಿ ನೀವು ಇಲ್ಲಿಂದ ಟೈಪಿಂಗ್ನ ಮಾಡ್ಬೋದು. ಆ್ಯಂಡ್ ಇದು ಕೂಡ ತುಂಬ ಈಸಿ ಇರುತ್ತೆ. ಇದರ ಹೆಸರು ಬಂದುಬಿಟ್ಟು typingmaster.com ಅಂತ ಹೇಳಿ. ಓಕೆ, ಆ್ಯಂಡ್ ಇದು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ನೋಡಿ ಅದರಿಂದ ನೀವು ಮಾಡಿ. ಓಕೆ, ಆ್ಯಂಡ್ ಅದಲ್ಲೂ ಕೂಡ ನೆಕ್ಸ್ಟ್ ಹೇಳೋದಾದರೆ ರ್ಯಾಪಿಡ್ ಟೈಪಿಂಗ್ ಅಂತ ಬರುತ್ತೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ, ಈಸಿಯಾಗಿದೆ. ಆ್ಯಂಡ್ ಇದು ಕೂಡ ನೀವು ಟ್ರೈ ಮಾಡ್ಬೋದು. ಓಕೆ, ಆ್ಯಂಡ್ ಯಾವುದು ಇದ್ರ ಹೆಸರು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ರ್ಯಾಪಿಡ್ ಟೈಪಿಂಗ್ ಅಂತ ಹೇಳಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಿಮಗೆ ನೋಡ್ಬೋದು ಟೈಪಿಂಗ್ ಟ್ಯೂಟೋರ್ ಆಯಿತು, ಟಚ್ ಟೈಪಿಂಗ್ ಆಯಿತು, ಟೈಪಿಂಗ್ ಗೇಮ್ಸ್ ಆಯಿತು, ಟೈಪಿಂಗ್ ಟೆಸ್ಟ್ ಆಯಿತು, ಸುಮಾರು ಥರದ ಇದನ್ನು ಕೊಟ್ಟಿರ್ತಾರೆ ಅವರಲ್ಲಿ. ಡ್ಯಾಶ್ಬೋರ್ಡ್ ಇದೆ, ಕಂಪ್ಲೀಟ್ಲಿ ಈಸಿ ಇರುತ್ತೆ. ಆ್ಯಂಡ್ ಇದು ನೀವು ಈಸಿಲಿ ಮೊಬೈಲಿಂದ ವರ್ಕನ್ನು ಮಾಡೋದಕ್ಕೆ ಈಸಿ ಆಗುತ್ತೆ. ಇನ್ನೊಂದು ನಾನು ಲಾಸ್ಟಿಗೆ ಒಂದು ಹೇಳ್ತಾ ಇದ್ದೀನಿ, ಟೈಪಿಂಗ್ ಬಾಬಾ ಅಂತ ಹೇಳಿ, ಟೈಪಿಂಗ್ ಬಾಬಾ ಅಂತ. ಸೊ ಇಲ್ಲಿ ನಿಮಗೆ ಟೈಪಿಂಗ್ ಟೆಸ್ಟ್ ಆಯಿತು, ಆನ್ಲೈನ್ ಕೀಬೋರ್ಡು, ಟೈಪಿಂಗ್ ಟೂಲ್ಸು, ಟ್ರಾನ್ಸ್ಲೇಟರು, ಟೈಪಿಂಗ್ ಟ್ಯೂಟೋರು, ಕನ್ವರ್ಟು, ಗೇಮ್ಸು, ಬ್ಲಾಗು ಏನು ಬೇಕು ನೀವು ಈಸಿಲಿ ನೀವು ಇಲ್ಲಿಂದ ಮಾಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾವುದು ಸೂಟ್ ಆಗುತ್ತೋ, ಯಾವುದು ನಿಮ್ಗೆ ಈಸಿ ಅನಿಸುತ್ತೋ ಸೊ ನೀವು ಅದನ್ನು ಮಾಡ್ಬೋದು. ಓಕೆನಾ? ಸೊ ಇವು ಟೂಲ್ಸ್ಗಳಾಯಿತು. ಓಕೆ, ಸೊ ಇದಲ್ಲೂ ಕೂಡ ನಿಮಗೆ ನೆಕ್ಸ್ಟು ಇನ್ನೊಂದು ಗೂಗಲ್ ಇನ್ಪುಟ್ ಟೂಲ್ಸ್ ಅಂತ ಹೇಳಿ. ಸೊ ಇದರಿಂದ ನೀವು ಈಸಿಲಿ ಟೈಪ್ ಮಾಡ್ಬೋದು. ಲೈಕ್ ಇವಾಗ ನೋಡಿ, ನೀವು ಈ ರೀತಿ ಮಾಡ್ತಾ ಇರೋದು ವೇರ್ ಅಂತ ನಾನು ಬರಿತಾ ಇದ್ದೀನಿ. ಸೊ ಇದರಲ್ಲಿ ಏನು ಮಾಡ್ಬೋದು ಅಂದರೆ ಈ ರೀತಿ ನಿಮಗೊಂದು ಕೀಬೋರ್ಡ್ ಇರುತ್ತೆ. ಸೊ ಇದು ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಗೂಗಲ್ ಇನ್ಪುಟ್ ಟೂಲ್ಸ್ ಇದು ಗೂಗಲ್ ಕಡೆಯಿಂದಲೇ ಬಂದಿರುವಂಥದ್ದು ಮೇನ್ ಮುಖ್ಯವಾಗಿ. ಓಕೆ, ಆ್ಯಂಡ್ ಇದನ್ನು ನೀವು ಈಸಿಲಿ ನಿಮ್ಮ ಮೊಬೈಲ್ ಫೋನಿಂದ ಆಪ್ರೇಟ್ ಕೂಡ ಮಾಡಬಹುದು. ಓಕೆ, ಆ್ಯಂಡ್ರಾಯ್ಡ್ ಫೋನ್ ಇದೆ ಅಂತಂದರೆ ಅದರಿಂದಲೇ ನೀವು ಈ ಕೆಲಸವನ್ನು ಮಾಡಬಹುದು. ಆ್ಯಂಡ್ ಇಲ್ಲಿ ನೋಡಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ, ಜಸ್ಟ್ ಇಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ನೀವು ಕೆಲಸವನ್ನು ಮಾಡ್ಬೋದು. ಲೈಕ್ ಇವಾಗ ಕನ್ನಡ ಅಂತ ತೊಗೊಳ್ಳೋಣ. ಓಕೆ, ಆ್ಯಂಡ್ ಇಲ್ಲಿಂದ ನೀವೇನು ಮಾಡ್ಬೋದು ಅಂದರೆ ಇದನ್ನ ಟೈಪ್ ಮಾಡ್ಬೋದು. ನಿಮ್ಗೆ ಏನು ಬೇಕೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ತಾ ಹೋಗ್ಬೋದು. ಇಲ್ಲ ನಿಮಗೆ ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷಲ್ಲಿ ಮಾಡ್ಬೋದು. ಓಕೆ, ಸೊ ನಿಮ್ಗೆ ಅನುಕೂಲ ಆಗಿದ್ದ ಥರ ನೀವು ಇಲ್ಲಿ ಮಾಡ್ಕೋಬೋದು. ಸೊ ಇಲ್ಲಿ ವೇರ್. ಓಕೆ, ಸೊ ವೇರ್ ಅಂತ, ವೇರ್ ಈಸ್ ದಿ ಸ್ಕೂಲ್.
ನೋಡಿದ್ರಾ ಈ ರೀತಿ ಮೊಬೈಲ್ ಫೋನಿಂದ ಯೂಸ್ ಆಗುವಂಥ ಬೆಸ್ಟ್ ಟೂಲ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ಈ ರೀತಿ ಈಸಿಲಿ ನೀವು ಟೈಪ್ ಮಾಡಿ ಡೇಟಾ ಎಂಟ್ರಿ ಅಥವಾ ಟೈಪಿಂಗ್ ಜಾಬ್ನ ಮಾಡ್ಬೋದು. ಇವಾಗ ಜಾಬ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಜಾಬ್ ಡೀಟೇಲ್ ಬಗ್ಗೆಯಲ್ಲಿ ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟ್ಲಿ ಇದು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮನೆಯಿಂದಲೇ ನೀವು ಮಾಡುವಂಥ ಕೆಲಸ ಇದು. ಆ್ಯಂಡ್ ಡೇಟಾ ಎಂಟ್ರಿ ಇಂಟರ್ನ್ಶಿಪ್ ಅಂತ ಹೇಳಿ ತೊಗೋತಾ ಇದ್ದಾರೆ. ಆ್ಯಂಡ್ ಇನ್ನೂ ಅಪ್ಲಿಕೇಶನ್ ಓಪನ್ ಇದೆ, ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೇಟಾ ಎಂಟ್ರಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು. ಇನ್ನು ಪರ್ಸ್ಯೂವಿಂಗ್ ಇದೆ ಅಂದರೂ ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಓದ್ತಾ ಇದ್ದೀರಿ ಅಂದರೆ, ಇಲ್ಲಪ್ಪ ಅಂತಂದರೆ ನಿಮ್ಮದು ಇಂಜಿನಿಯರಿಂಗು ಕಂಪ್ಲೀಟ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಪೋಸ್ಟ್ ಗ್ರ್ಯಾಜುಯೇಟ್ ಕೂಡ ಅಪ್ಲೈನ ಮಾಡ್ಬೋದು. ಅಂಡರ್ ಗ್ರ್ಯಾಜುಯೇಟ್ ಅಪ್ಲೈ ಮಾಡ್ಬೋದು. ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಇವಾಗ ಡಿಗ್ರಿ ಕಂಪ್ಲೀಟ್ ಆಗಿದೆ ಅನ್ನೋರು ಅಪ್ಲೈ ಮಾಡ್ಬೋದು, ಅಥವಾ 12th ಅಂದರೆ PUC ಆದವರು ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಎಲ್ಲಿ ಕೂಡ ನೀವು ಕೆಲಸ ಮಾಡಿಲ್ಲ, ಫ್ರೆಷರ್ ಇದ್ದೀರಪ್ಪ ಅಂದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಆಯಿತು, ಮತ್ತು ಆರ್ಟ್ಸು, ಕಾಮರ್ಸು, ಸೈನ್ಸು ಮತ್ತು ಬೇರೆ ಯಾವುದೇ ಒಂದು ಇದರಲ್ಲಿರೋರು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಈ ಜಾಬ್ ಬಗ್ಗೆ ಸ್ವಲ್ಪ ಹೇಳೋದಾದರೆ, ಇದು ಕಂಪ್ಲೀಟ್ಲಿ ನೀವು ಇದು ಡೇಟಾ ಎಂಟ್ರಿ ಜಾಬೇ, ಮನೆಯಿಂದಲೇ ಮಾಡುವಂಥ ಕೆಲಸ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಹೇಗಿರುತ್ತೆ ಅಂದರೆ ಫಸ್ಟಿಗೆ ಟ್ರೈನಿಂಗ್ ಕೊಡ್ತಾರೆ ಕಂಪ್ನಿಯವರು. ಆ್ಯಂಡ್ ಆ ಟ್ರೈನಿಂಗ್ ಆದಮೇಲೆ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಆ್ಯಂಡ್ ಯಾವ ರೀತಿ ಇರುತ್ತೆ ಅಂತಂದರೆ, ಇಲ್ಲಿ ನೋಡಿ, ಇನ್ಪುಟ್ ಆ್ಯಂಡ್ ಅಪ್ಡೇಟ್ ಕಸ್ಟಮರ್ ಇನ್ಫಾರ್ಮೇಷನ್ ಇನ್ ಅವರ್ ಡಾಟಾ ಬೇಸ್. ಅವ್ರು ನಿಮಗೆ ಡೇಟಾಸ್ಕೊಂಡು ಕೊಡ್ತಾರೆ. ಡೇಟಾಸ್ ಯಾವ ಡೇಟಾಸ್ಗಳನ್ನ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಅವ್ರು ಹೇಳಿರ್ತಾರೆ. ಅದೇ ರೀತಿ ನೀವು ಇಲ್ಲಿ ಫಾಲೋಅಪ್ ಮಾಡ್ತೀರಾ. ನಾನು ಟೂಲ್ಸ್ಗಳು ಹೇಳಿದ್ದೀನಿ, ಅವುಗಳನ್ನ ಕೂಡ ಯೂಸ್ ಮಾಡ್ಬೋದು ನೀವು, ಏನು ತೊಂದರೆ ಇಲ್ಲ. ಸಪೋಸ್ ಅವ್ರು ಅಲೋ ಮಾಡಿದರೆ, ಇಲ್ಲಾಂತಂದರೆ ಅವ್ರದ್ದೇ ಆದಂಥ ಏನಾದರೂ CRM ಕೊಟ್ಟಿದ್ದಾರೆ ಅಂತಂದರೆ, ಸೊ ಅದರಲ್ಲಿ ಪೇಜಸ್ಗಳಿರುತ್ತೆ, ಅವುಗಳನ್ನ ನೀವು ಟೈಪ್ ಮಾಡಿ ಕೊಡೋದಿರುತ್ತೆ. ಓಕೆ. ಆ್ಯಂಡ್ ಇದರಲ್ಲೂ ಕೂಡ ಪರ್ಫಾರ್ಮೆನ್ಸ್ ಡೇಟಾ ಕ್ಲೆನ್ಸಿಂಗ್ ಆ್ಯಂಡ್ ವ್ಯಾಲಿಡೇಷನ್ ಟು ಎನ್ಶೋರ್ ಡೇಟಾ ಇಂಟೆಗ್ರಿಟಿ ಅಂತ ಹೇಳಿದ್ದಾರೆ. ಹೆಲ್ಪ್ ವಿತ್ ದಿ ಲೀಡ್ ಜನರೇಷನ್ ಎಫರ್ಟ್ ಆನ್ ಇಮೇಲ್ ಆ್ಯಂಡ್ ಲಿಂಕ್ಡಿನ್ ಅಂತ. ಇದು ಒಂದು ಇಮೇಲ್ಸ್ ಮಾಡೋದು ಇರುತ್ತೆ ಸಮ್ಟೈಮ್ಸ್, ಆ್ಯಂಡ್ ಲಿಂಕ್ಡಿನ್ ರಿಲೇಟೆಡ್ ಕೂಡ ವರ್ಕ್ ಇರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ, ಇದಕ್ಕೆ ನೀವೇನಾದರೂ ಅಪ್ಲೈ ಮಾಡ್ತೀವಂದರೆ ಅಪ್ಲೈ ಮಾಡಿ. ಇದು ಪಾರ್ಟ್ ಟೈಮ್ ಜಾಬ್ ಇರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಇದು ಅಪ್ಲಿಕೇಶನ್ ಡೆಡ್ಲೈನು 26 ಅಂತ ಹೇಳಿದ್ದಾರೆ ಅವರು. ಅಂದರೆ ಅಪ್ಲಿಕೇಶನ್ ಕ್ಲೋಸ್ ಆಗೋದೇ 26 ಮೇ. ಯಾರಾದರೂ 26 ಮೇ 2026 ಆದಮೇಲೆ ಈ ವಿಡಿಯೋ ನೋಡ್ತಾ ಇದ್ದರೆ ಈ ಜಾಬು ಎಕ್ಸ್ಪೈರಿ ಆಗಿರುತ್ತೆ. ಸೊ ಡೈಲಿ ಟು ಡೈಲಿ ಹಾಕಿರುವಂಥ ವೀಡಿಯೋಸ್ಗಳು ನೋಡ್ತಾ ಹೋಗಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಅಪ್ಡೇಟ್ ಇರುವಂಥ ಜಾಬ್ ಇನ್ಫಾರ್ಮೇಷನು ಸಿಗುತ್ತೆ. ಓಕೆನಾ. ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತಂದರೆ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಇಂಟರ್ನ್ಶಿಪ್ ಆಗಿದೆ ಅಂತ ಹೇಳಿದ್ದಾರೆ ಅವರು. ಆ್ಯಂಡ್ ಪ್ಯಾನ್ ಇಂಡಿಯಾ ಆಗಿದೆ, ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಇರುವಂಥವ್ರನ್ನ ಅವರು ತೊಗೋತಾ ಇದ್ದಾರೆ. ಇಂಟರ್ನ್ಶಿಪ್ ಅಂತ ತೊಗೋತಾ ಇದ್ದಾರೆ. ಇದು ಒಂದು ರೀತಿಯಿಂದ ವರ್ಕ್ ಫ್ರಮ್ ಹೋಮೇ ಇರುತ್ತೆ, ಜಾಬ್ ಥರನೇ ಇರುತ್ತೆ, ಪಾರ್ಟ್ ಟೈಮ್ ಇರುತ್ತೆ, ಆ್ಯಂಡ್ ಇಂಟರ್ನ್ಶಿಪ್ ಇರುತ್ತೆ. ಇಂತಿಷ್ಟು ದಿನಕ್ಕೆ ಅಂತ ತೊಗೊಂಡಿರ್ತಾರೆ. 3 ತಿಂಗಳಿಗೆ ಇವ್ರದ್ದು ಡ್ಯೂರೇಷನ್ ಇದೆ. 3 ತಿಂಗಳವರೆಗೂ ನೀವು ಇಲ್ಲಿ ಕೆಲಸ ಮಾಡ್ಬೋದು. ಸದ್ಯಕ್ಕೆ ಯಾರಿಗಾದ್ರೂ ಪಾರ್ಟ್ ಟೈಮ್ ಜಾಬ್ ಬೇಕು ಅಂತ ಅನ್ನೋರಿದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡಿ. ಆ್ಯಂಡ್ ವರ್ಕ್ ಡೀಟೇಲ್ ಬಗ್ಗೆ ಹೇಳೋದಾದರೆ, ವಾರದಲ್ಲಿ ಕೇವಲ 5 ದಿನ ನೀವು ಇಲ್ಲಿ ಕೆಲಸನ ಮಾಡ್ತೀರಿ. ಆ್ಯಂಡ್ ಇಂಟರ್ನ್ಶಿಪ್ ಟೈಮಿಂಗ್ ಹೇಳಿದ್ದಾರೆ ಅವರು. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ನೀವು ನಿಮ್ಮ ಮನೆಯಿಂದಲೇ ಮಾಡ್ಬೋದು. ಇಂಟರ್ನ್ಶಿಪ್ ಟೈಮಿಂಗು, ಸೊ ಇದು ಪಾರ್ಟ್ ಟೈಮ್ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರೋದು ಪಾರ್ಟ್ ಟೈಮ್ ಜಾಬೇ ಇರುತ್ತೆ. ಓಕೆ. ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ ಬಗ್ಗೆ ಹೇಳೋದಾದರೆ, ಯಾವಾಗ ನಿಮಗೆ ಇಲ್ಲಿ ನೀವೇನು ಕಂಪ್ಲೀಟ್ ಮಾಡ್ತೀರಿ, 3 ತಿಂಗಳು ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡ್ತೀರಿ, ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅವರು. ಈ ಸರ್ಟಿಫಿಕೇಟ್ ಮುಂದೆ ನಿಮಗೆ ಬೇರೆ ಒಂದು ಕಂಪನಿಗೆ ಅಪ್ಲೈ ಮಾಡುವಾಗ ಹೆಲ್ಪ್ ಆಗುತ್ತೆ. ಸೊ ಇಂಥ ಒಂದು ಕಂಪನಿ ಜೊತೆಗೆ ನಾವು ಈ ರೀತಿ ಕೆಲಸ ಮಾಡಿದ್ದೀವಿ ಅಂತ ಆವಾಗ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇನ್ನೊಂದು ಲೆಟರ್ ರೆಕಮೆಂಡೇಷನ್ ಕೂಡ ಕೊಡ್ತಾ ಇದ್ದಾರೆ ಅವರು. ಓಕೆ. ಎಲ್ಲಾದರೂ ನೀವೇನಾದರೂ ಜಾಬ್ಗೆ ಅಪ್ಲೈ ಮಾಡಿದರೆ ಲೆಟರ್ ಆಫ್ ರೆಕಮೆಂಡೇಷನ್ ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಜಾಬ್ಗೆ ತಪ್ಪದೇ ಅಪ್ಲೈ ಮಾಡಿ. ಆ್ಯಂಡ್ ಫ್ಲೆಕ್ಸಿಬಲ್ ಅವರ್ಸ್ ಕೊಡ್ತಾ ಇದ್ದಾರೆ ಅವರು. ಹೇಗೆಂದರೆ ನಿಮ್ಗೆ ಅನುಕೂಲ ಆದಾಗ ನೀವು ಇಲ್ಲಿ ಆ್ಯಸ್ ಅ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಜಾಬ್ ಪ್ರೊಫೈಲ್ ಇದೆ. ಇದೇ ರೀತಿ ಜಾಬ್ ಪ್ರೊಫೈಲ್ಗಳನ್ನ ನಾನು ಡೈಲಿ ಟು ಡೈಲಿ ತರ್ತಾ ಇದ್ದೀನಿ. ಸೊ ತಪ್ಪದೇ ನೀವು ವೀಡಿಯೋಸ್ಗಳನ್ನ ಮಿಸ್ ಮಾಡಿದ್ರೆ ನೋಡ್ತಾ ಹೋದರೆ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಆವಾಗ ಅಪ್ಲೈ ಮಾಡ್ತಾ ಹೋಗಿ. ಓಕೆ. ಸೊ ಅಪ್ಲೈ ಮಾಡ್ತಾ ಹೋದಾಗ ಸೊ ಎಲ್ಲರೂ ಒಂದು 2-3 ಕಡೆ ನಿಮಗೆ ಒಳ್ಳೆ ರೆಸ್ಪಾನ್ಸೇ ಬರುತ್ತೆ ಕಂಪ್ನಿ ಕಡೆಯಿಂದ. ಸೊ ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಇದು ಕಂಪ್ಲೀಟ್ ಇನ್ಫಾರ್ಮೇಷನು. ಇದಕ್ಕೆ ಅಪ್ಲೈ ಮಾಡಬೇಕು ಹೇಗಪ್ಪ ಅಂತಂದರೆ, ಸಿಂಪ್ಲಿ ನೀವೇನು ಮಾಡಬೇಕು, ಗೂಗಲಲ್ಲಿ ಹೋಗಬೇಕು. ಓಕೆ. ಸೊ ಇಲ್ಲಿ ಗೂಗಲಲ್ಲಿ ನಾನು ಹೋಗಿ ತೋರಿಸ್ತೀನಿ ಸರಿ ಯಾವ ರೀತಿ ನೀವು ಇಲ್ಲಿ ಮಾಡಬೇಕು ಅಂತ. ಸೊ ಅದೇ ರೀತಿ ನೀವು ಇಲ್ಲಿ ಜಾಬ್ಗೆ ಅಪ್ಲೈ ಮಾಡಿ. ಓಕೆ. ಅಪ್ಲೈ ಮಾಡ್ತೀನಿ ಅನ್ನೋರು ಗೂಗಲಲ್ಲಿ ಹೋಗಿ ನೇರವಾಗಿ ನೀವು ಸರ್ಚ್ ಮಾಡಬೇಕು, ಅನ್ಸ್ಟಾಪ್ ಡೇಟಾ ಎಂಟ್ರಿ ಜಾಬ್ಸ್ ಅಂತ. ಅನ್ಸ್ಟಾಪ್ ಡೇಟಾ ಎಂಟ್ರಿ ಜಾಬ್ಸ್ ಅಂತ ನಾವು ಸರ್ಚ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಅನ್ಸ್ಟಾಪ್ದು ಒಂದು ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತೆ. ಬ್ಲೂ ಕಲರ್ದು UN ಅಂತ ಬರೆದಿದ್ದಾರೆ. ಆ್ಯಂಡ್ ಇದು ಡೇಟಾ ಎಂಟ್ರಿ ಇಂಟರ್ನ್ಶಿಪ್ ಇವಾಗ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ನಿಮ್ಗೆ ಫಸ್ಟಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಹೇಳಿರೋದೇ ಇರುತ್ತೆ. ಆ್ಯಂಡ್ ಇದನ್ನು ನೋಡ್ಕೊಳ್ಳಿ, ಇವತ್ತು ಈ ಜಾಬ್ಗೆ ಅಪ್ಲೈನ ಮಾಡಿ. ಓಕೆ. ಸೊ ಇಲ್ಲಿವರೆಗೂ ನೀವು ಗೊತ್ತಾಗಿದೆ ಅಂತ ಅನ್ಕೋತೀನಿ, ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಗೆ ಕೇಳೋದಿದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಇದೇ ರೀತಿ ಹೊಸ ಅಪ್ಡೇಟ್ಗಳು ಬೇಕು, ಜಾಬ್ದು ನಮಗೆ ಮಾಹಿತಿ ಬೇಕು ಅನ್ನೋದಿದ್ದರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.